ಕಾಣುವುದು ನಿಜವಲ್ಲ, ನಿಜವಾದದ್ದು ಕಾಣುವುದಿಲ್ಲ ಎಂದು ಯಾವಾಗಲೂ ಹೇಳುತ್ತಾರೆ ಅಲ್ವಾ? ನೋಡಿ, ಇದೇ ಕೇರಳ. ಇದನ್ನು ದೇವರ ಸ್ವಂತ ನಾಡು ಎಂದು ಜಗತ್ತು ಕರೆಯುತ್ತದೆ. ಪ್ರಶಾಂತವಾದ ಹಿನ್ನೀರು, ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ಅಂತ್ಯವಿಲ್ಲದ ಕಡಲತೀರಗಳ ಸ್ವರ್ಗ. ಇದು ತನ್ನ ಸೌಂದರ್ಯಕ್ಕೆ, ತನ್ನ ಸಂಸ್ಕೃತಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಬಹುತೇಕ ಪರಿಪೂರ್ಣ ಸಾಕ್ಷರತಾ ಪ್ರಮಾಣ ಮತ್ತು ಸಾಮಾಜಿಕ ಪ್ರಗತಿಗೆ ಹೆಸರುವಾಸಿಯಾಗಿದೆ. ಒಂದು ಆದರ್ಶ ನಾಡು, ಒಂದು ಫ್ಯಾಂಟಸಿ. ಆದರೆ ಇಂದು ಕೇರಳದ ಇನ್ನೊಂದು ಮುಖವನ್ನು ವಿವರಿಸುವ ಸಂಖ್ಯೆ ಇದು. 519. ಅಧಿಕೃತ ದಾಖಲೆಗಳ ಪ್ರಕಾರ ಕಳೆದ 2 ವರ್ಷಗಳಲ್ಲಿ ಈ ಸ್ವರ್ಗದಿಂದ ಮಾರಾಟವಾದ ಜನರ ಸಂಖ್ಯೆ ಇದು. ಅಂದರೆ 519 ಜೀವಗಳು, 519 ಭವಿಷ್ಯಗಳು, 519 ಛಿದ್ರವಾದ ಕುಟುಂಬಗಳು. ಆಘಾತಕಾರಿ ಎಂದರೆ ಇವರಲ್ಲಿ 236 ಮಕ್ಕಳಿದ್ದರು. ಪ್ರಗತಿಯ ದಾರಿದೀಪವೆಂದು ಕರೆಸಿಕೊಳ್ಳುವ ಒಂದು ರಾಜ್ಯವು ಮಾನವ ಕಳ್ಳಸಾಗಾಣಿಕೆದಾರರ ಬೇಟೆಯಾಡುವ ಅಂಗಳವಾಗಿ ಹೇಗೆ ಬದಲಾಯಿತು? ಮತ್ತು ತನ್ನ ಜನರನ್ನು ರಕ್ಷಿಸಲು ರೂಪಿಸಲಾದ ವ್ಯವಸ್ಥೆಯು ಅವರನ್ನು ಹೀನಾಯವಾಗಿ ವಿಫಲಗೊಳಿಸುತ್ತಿರುವುದು ಏಕೆ? ಈ ಪ್ರಶ್ನೆಗಳ ಉತ್ತರವನ್ನು ಹುಡುಕಲು ನಾವು ಇಲ್ಲಿದ್ದೇವೆ. ಇದು ಪೋಸ್ಟ್ ಕಾರ್ಡ್ ಚಿತ್ರದ ಹಿಂದಿನ ಕಠೋರ ಸತ್ಯ. ಭಾಗ 1. ಮಾನವೀಯ ಕಥೆ. 519 ಎಂಬ ಸಂಖ್ಯೆ ಒಂದು ಅಮೂರ್ತ ಕಲ್ಪನೆ. ಇದು ಕೇಳಲು ಸುಲಭ, ಆದರೆ ಅದರ ಹಿಂದಿನ ನೋವನ್ನು ಗ್ರಹಿಸಲು ಬಹಳ ಕಷ್ಟವಾದ ಅಂಕಿಅಂಶ. ಇದನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ನೀವು ಸಂಖ್ಯೆಯನ್ನು ಮೀರಿ ಅದರ ಹಿಂದಿನ ಮುಖಗಳನ್ನು ನೋಡಬೇಕು. ಅಂತಹ ಒಂದು ಮುಖ 16 ವರ್ಷದ ಹುಡುಗಿಯದ್ದು. ಅವಳ ಗೌಪ್ಯತೆಗಾಗಿ ನಾವು ಅವಳನ್ನು ಕಮಲಾ ಎಂದು ಕರೆಯೋಣ. ಅವಳ ಕಥೆ ವಿಶಿಷ್ಟವೇನಲ್ಲ, ವಾಸ್ತವವಾಗಿ ಇದು ದುರಂತಮಯವಾಗಿ ಸಾಮಾನ್ಯವಾಗಿದೆ. ಈ ಕರಾಳ ಉದ್ಯಮವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಇದೊಂದು ಕ್ರೂರ ನೀಲನಕ್ಷೆ. ಕಮಲಾ 100 ಮೈಲುಗಳಷ್ಟು ದೂರದಲ್ಲಿ ಪಶ್ಚಿಮ ಬಂಗಾಳದ ಒಂದು ಸಣ್ಣ ಹಳ್ಳಿಯಲ್ಲಿ ಬಡತನದಿಂದ ಸೀಮಿತವಾದ ಕನಸುಗಳೊಂದಿಗೆ ಬೆಳೆದಳು. ಒಬ್ಬ ಏಜೆಂಟ್ ಅವಳ ಹಳ್ಳಿಗೆ ಬಂದಾಗ ಅವನು ದಾಸ್ಯ ಅಥವಾ ಶೋಷಣೆಯ ಬಗ್ಗೆ ಮಾತನಾಡಲಿಲ್ಲ. ಅವನು ಅವಕಾಶಗಳ ಬಗ್ಗೆ, ಭರವಸೆಯ ಬಗ್ಗೆ ಮಾತನಾಡಿದ. ಒಂದು ಒಳ್ಳೆಯ ಕೆಲಸ, ಉತ್ತಮ ಜೀವನ ಮತ್ತು ತನ್ನ ಕುಟುಂಬಕ್ಕೆ ಹಣ ಕಳುಹಿಸಿ ಅವರನ್ನು ಬಡತನದಿಂದ ಮೇಲೆತ್ತುವ ಅವಕಾಶ. ಏನೂ ಇಲ್ಲದ ಹದಿಹರೆಯದವಳಿಗೆ ಇದು ಎಲ್ಲವೂ ಆಗಿ ಧ್ವನಿಸಿತು. ಅವಳನ್ನು ಕೇರಳಕ್ಕೆ, ನಿರ್ದಿಷ್ಟವಾಗಿ ಮಲಪ್ಪುರಂ ಜಿಲ್ಲೆಗೆ ಕರೆತರಲಾಯಿತು. ಈ ಸ್ಥಳದ ಬಗ್ಗೆ ಅವಳು ಕೇವಲ ಸುಂದರ ಕಥೆಗಳಲ್ಲಿ ಕೇಳಿದ್ದಳು. ಆದರೆ ಹೊಸ ಜೀವನದ ಭರವಸೆ ಕೆಲವೇ ದಿನಗಳಲ್ಲಿ ಒಂದು ದುಸ್ವಪ್ನವಾಗಿ ಬದಲಾಯಿತು. ಅವಳು ಮಾರಲ್ಪಟ್ಟಿದ್ದಳು. ಅವಳ ಗುರುತು ಅಳಿಸಲ್ಪಟ್ಟಿತು. ಅವಳ ಸ್ವಾತಂತ್ರ್ಯವನ್ನು ಕದಿಯಲಾಯಿತು. ಅವಳು ಕಣ್ಣಿಗೆ ಕಾಣದ ಗುಪ್ತ ಮಾರುಕಟ್ಟೆಯಲ್ಲಿ ಮತ್ತೊಂದು ಉತ್ಪನ್ನವಾಗಿದ್ದಳು. ತಿಂಗಳುಗಳ ನಂತರ ಅವಳ ರಕ್ಷಣೆಯು ಅವಳ ಸಂಕಟದ ಅಂತ್ಯವಾಗಿರಬೇಕಿತ್ತು. ಆದರೆ ಬದಲಾಗಿ ಅದು ಮತ್ತೊಂದು ನರಕದ ವೃತ್ತದ ಆರಂಭವಾಗಿತ್ತು. ಆಶ್ರಯ ತಾಣದಲ್ಲಿ, ಅಭಯಾರಣ್ಯವಾಗಿರಬೇಕಾದ ಸ್ಥಳದಲ್ಲಿ ಅವಳು ಮತ್ತಷ್ಟು ದೌರ್ಜನ್ಯವನ್ನು ಎದುರಿಸಿದಳು. ಅವಳನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾದ ವ್ಯವಸ್ಥೆಯೇ ಅವಳ ಹೊಸ ಸಿರೆಯಾಯಿತು. ಅವಳ ಮೇಲೆ ಹಲ್ಲೆ ನಡೆಸಲಾಯಿತು ಮತ್ತು ಅವಳನ್ನು ನಿಯಂತ್ರಿಸಲು ನಿದ್ರಾಜನಕಗಳನ್ನು ನೀಡಲಾಯಿತು. ಈ ದೌರ್ಜನ್ಯವನ್ನು ಸಹಿಸಲಾಗದೆ ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸುವವರೆಗೂ ಇದು ಮುಂದುವರೆಯಿತು. 9 ತಿಂಗಳ ನಂತರ ಅವಳು ಅಂತಿಮವಾಗಿ ಬಿಡುಗಡೆಯಾದಳು, ಗುಣಮುಖಳಾಗದೆ, ಆದರೆ ಸಂಪೂರ್ಣವಾಗಿ ಜರ್ಜರಿತಳಾಗಿ. ಕಮಲಾಳ ಕಥೆಯು 519ರಲ್ಲಿ ಕೇವಲ ಒಂದು. ಪ್ರತಿಯೊಂದು ಸಂಖ್ಯೆಯು ಭವಿಷ್ಯದ ಭರವಸೆ ನೀಡಲ್ಪಟ್ಟ, ಆದರೆ ಜೀವಂತ ನರಕಕ್ಕೆ ಮಾರಾಟವಾದ ಒಬ್ಬ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ. ಮತ್ತು ಇದೆಲ್ಲವೂ ಪ್ರಗತಿ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಬಗ್ಗೆ ಹೆಮ್ಮೆಪಡುವ ರಾಜ್ಯದಲ್ಲಿ ಎಲ್ಲರ ಕಣ್ಣೆದುರೇ ನಡೆಯುತ್ತಿದೆ. ಭಾಗ 2. ಯಂತ್ರವನ್ನು ಬಯಲಿಗೆಳೆಯುವುದು ಹೇಗೆ? ಕಮಲಾಗೆ ನಡೆದದ್ದು ಒಂದು ಆಕಸ್ಮಿಕ ಘಟನೆಯಲ್ಲ. ಇದು ಒಂದು ಅತ್ಯಾಧುನಿಕ, ಸುಸಂಘಟಿತ ಮತ್ತು ನಿರ್ದಯ ಯಂತ್ರದ ಫಲಿತಾಂಶವಾಗಿತ್ತು. ಈ ಜಾಲವು ಸ್ವರ್ಗದ ಕೆಲವು ಭಾಗಗಳನ್ನು ತನ್ನ ವೈಯಕ್ತಿಕ ಬೇಟೆಯಾಡುವ ಸ್ಥಳಗಳಾಗಿ ಪರಿವರ್ತಿಸಿದೆ. ಇದು ಹೇಗೆ ಸಾಧ್ಯ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಈ ಯಂತ್ರದ 3 ಪ್ರಮುಖ ಅಂಶಗಳನ್ನು ನೋಡಬೇಕು: ಹಾಟ್ಸ್ಪಾಟ್ಗಳು, ಕಾರ್ಯತಂತ್ರ ಮತ್ತು ಇವೆಲ್ಲವೂ ಮುಂದುವರಿಯಲು ಅನುವು ಮಾಡಿಕೊಡುವ ವ್ಯವಸ್ಥಿತ ವೈಫಲ್ಯ. ಭಾಗ ಎ. ಬೇಟೆಯಾಡುವ ಸ್ಥಳಗಳು. ಈ ಯಂತ್ರಕ್ಕೆ ತನ್ನದೇ ಆದ ನೆಚ್ಚಿನ ಸ್ಥಳಗಳಿವೆ. ಪಾಲಿಸ್ ಡೇಟಾದ ಪ್ರಕಾರ 2022 ಮತ್ತು 2023ರ ನಡುವೆ ಕೇರಳದ ಉತ್ತರದ ತುದಿಯಲ್ಲಿರುವ ಕಾಸರಗೋಡು ಜಿಲ್ಲೆಯು ಈ ಬಿಕ್ಕಟ್ಟಿನ ಕೇಂದ್ರಬಿಂದುವಾಯಿತು. ಆ 2 ವರ್ಷಗಳಲ್ಲಿ ಅಲ್ಲಿ 75 ಪ್ರಕರಣಗಳು ದಾಖಲಾಗಿದ್ದು 137 ಸಂತ್ರಸ್ತರಿದ್ದರು. ಇದು ರಾಜ್ಯದ ಬೇರೆ ಯಾವುದೇ ಜಿಲ್ಲೆಗಿಂತ ಹೆಚ್ಚು. ಇದರ ನಂತರ ಇಡುಕ್ಕಿಯಲ್ಲಿ 49 ಪ್ರಕರಣಗಳು ಮತ್ತು ಎರ್ನಾಕುಲಂನಲ್ಲಿ 45 ಪ್ರಕರಣಗಳು ದಾಖಲಾಗಿವೆ. ಆದರೆ ಈ ಸ್ಥಳಗಳೇ ಏಕೆ? ಕಾಸರಗೋಡು ಒಂದು ಗಡಿ ಜಿಲ್ಲೆ, ಕರ್ನಾಟಕಕ್ಕೆ ಒಂದು ಹೆಬ್ಬಾಗಿಲು. ಅದರ ಸರಂಧ್ರ ಗಡಿಗಳು ಮತ್ತು ನಿರಂತರವಾಗಿ ಚಲಿಸುವ ಜನಸಂಖ್ಯೆಯು ಕಳ್ಳಸಾಗಾಣಿಕೆದಾರರಿಗೆ ಕಡಿಮೆ ಪರಿಶೀಲನೆಯೊಂದಿಗೆ ಜನರನ್ನು ಒಳಗೆ ಮತ್ತು ಹೊರಗೆ ಸಾಗಿಸಲು ಸೂಕ್ತವಾದ ಕೇಂದ್ರವನ್ನಾಗಿ ಮಾಡುತ್ತದೆ. ಇವು ಕೇವಲ ಸ್ಥಳೀಯ ಕಾರ್ಯಾಚರಣೆಗಳಲ್ಲ,
ಕೇರಳವು ದೇಶಾದ್ಯಂತ ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಮತ್ತು ನೇಪಾಳದಿಂದಲೂ ಕಳ್ಳಸಾಗಣೆಯ ಸಂತ್ರಸ್ತರಿಗೆ ಪ್ರಮುಖ ತಾಣವಾಗಿದೆ. ಕಳ್ಳಸಾಗಾಣಿಕೆದಾರರು ಮೂಲ ರಾಜ್ಯಗಳಲ್ಲಿನ ಜನರ ಹತಾಶೆಯನ್ನು ಬಳಸಿಕೊಳ್ಳುತ್ತಾರೆ, ಅವರಿಗೆ ಉದ್ಯೋಗ ಅಥವಾ ಮದುವೆಯ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ ಮತ್ತು ನಂತರ ಅವರನ್ನು ಕೇರಳದಂತಹ ಸ್ಥಳಗಳಿಗೆ ಸಾಗಿಸುತ್ತಾರೆ. ಕೇರಳದಲ್ಲಿನ ರೈಲ್ವೆ ಸಂರಕ್ಷಣಾ ದಳವು ಮಕ್ಕಳ ಕಳ್ಳಸಾಗಣೆಯನ್ನು ತಡೆಯುವ ಕಾರ್ಯಾಚರಣೆಯಡಿಯಲ್ಲಿ 2021 ಮತ್ತು 2024 ನಡುವೆ ವರ್ಷಕ್ಕೆ ಸರಾಸರಿ 360 ಮಕ್ಕಳನ್ನು ರಕ್ಷಿಸುತ್ತಿದೆ. ಆದರೆ ಇದೇ ಅವಧಿಯಲ್ಲಿ ರೈಲಿನ ಮೂಲಕ ಅಧಿಕೃತವಾಗಿ ದಾಖಲಾದ ಮಾನವ ಕಳ್ಳಸಾಗಣೆ ಪ್ರಕರಣಗಳ ಸರಾಸರಿ ಸಂಖ್ಯೆ ವರ್ಷಕ್ಕೆ 4ಕ್ಕಿಂತ ಕಡಿಮೆಯಿತ್ತು. 2023ರಲ್ಲಿ 290 ಮಕ್ಕಳನ್ನು ರಕ್ಷಿಸಲಾಗಿದ್ದರೂ ಒಂದೇ ಒಂದು ಕಳ್ಳಸಾಗಣೆ ಪ್ರಕರಣವೂ ದಾಖಲಾಗಿಲ್ಲ. ಸಂತ್ರಸ್ತರು ಸಿಕ್ಕಿಬೀಳುತ್ತಾರೆ, ಆದರೆ ಅಪರಾಧವು ಅಧಿಕಾರಶಾಹಿಯ ಶೂನ್ಯದಲ್ಲಿ ಕಣ್ಮರೆಯಾಗುತ್ತದೆ. ಭಾಗ ಬಿ. ಕಳ್ಳಸಾಗಾಣಿಕೆದಾರರ ಕಾರ್ಯತಂತ್ರ. ವಿಧಾನಗಳು ಮೋಸದಿಂದ ಕೂಡಿದ್ದು ಮತ್ತು ಕ್ರೂರವಾಗಿ ಪರಿಣಾಮಕಾರಿಯಾಗಿವೆ. ಇದು ಒಂದು ಸುಳ್ಳಿನೊಂದಿಗೆ ಪ್ರಾರಂಭವಾಗುತ್ತದೆ, ಸಂತ್ರಸ್ತರ ದುರ್ಬಲತೆಗೆ ಅನುಗುಣವಾಗಿ ರಚಿಸಲಾದ ಸುಳ್ಳು. ಯುವ ಪದವೀಧರರಿಗೆ ಇದು ವಿದೇಶದಲ್ಲಿ ಅಧಿಕ ಸಂಬಳದ ಕೆಲಸ. ಇತ್ತೀಚಿನ ಪ್ರಕರಣವೊಂದರಲ್ಲಿ ಪದವೀಧರರನ್ನು ಕಾಂಬೋಡಿಯಾಕ್ಕೆ ಕಳ್ಳಸಾಗಣೆ ಮಾಡಿ ಅಲ್ಲಿ ಅವರನ್ನು ಆನ್ಲೈನ್ ಹಗರಣ ಕಾರ್ಯಾಚರಣೆಗಳಲ್ಲಿ ಸೈಬರ್ ಗುಲಾಮರಾಗಿ ಕೆಲಸ ಮಾಡಲು ಒತ್ತಾಯಿಸಿದ್ದಕ್ಕಾಗಿ ಕೇರಳದಲ್ಲಿ ಏಜೆಂಟರನ್ನು ಬಂಧಿಸಲಾಯಿತು. ಒಂದು ಬಡ ಕುಟುಂಬಕ್ಕೆ ಇದು ಅವರ ಮಗುವಿಗೆ ಉತ್ತಮ ಜೀವನದ ಭರವಸೆ. ಒಬ್ಬ ಯುವತಿಗೆ ಇದು ಮದುವೆಯ ಪ್ರಸ್ತಾಪ. ಅವರು ಅವಲಂಬನೆಯ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾರೆ, ಸಂತ್ರಸ್ತರನ್ನು ಅವರ ಕುಟುಂಬ ಮತ್ತು ಬೆಂಬಲ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸುತ್ತಾರೆ. ಒಮ್ಮೆ ಪ್ರತ್ಯೇಕಿಸಲ್ಪಟ್ಟರೆ ನಿಯಂತ್ರಣವು ಸಂಪೂರ್ಣವಾಗಿರುತ್ತದೆ. ಕೇರಳದಲ್ಲಿ ಕಳ್ಳಸಾಗಣೆಯ ಸ್ವರೂಪವು ಬದಲಾಗುತ್ತಿದೆ ಎಂದು ತಜ್ಞರು ಹೇಳುತ್ತಾರೆ. ಇತರ ರಾಜ್ಯಗಳಲ್ಲಿ ಬಡತನವು ಪ್ರಮುಖ ಚಾಲಕವಾಗಿದ್ದರೆ ಇಲ್ಲಿ ಹೆಚ್ಚುತ್ತಿರುವ ಗ್ರಾಹಕೀಕರಣವು ಹೊಸ ದುರ್ಬಲತೆಗಳನ್ನು ಸೃಷ್ಟಿಸುತ್ತಿದೆ. ಸಾಮಾಜಿಕ ಮಾಧ್ಯಮದಿಂದ ಉತ್ತೇಜಿತವಾದ ಹೆಚ್ಚು ಅದ್ದೂರಿ ಜೀವನಶೈಲಿಯ ಬಯಕೆಯು ವಿದ್ಯಾವಂತ ವ್ಯಕ್ತಿಗಳನ್ನು ಸಹ ನಂಬಲು ಅಸಾಧ್ಯವಾದಷ್ಟು ಉತ್ತಮ ಕೊಡುಗೆಗಳಿಗೆ ಸುಲಭವಾಗಿ ಗುರಿಯಾಗುವಂತೆ ಮಾಡಬಹುದು. ಇದು ಕೇವಲ ಲೈಂಗಿಕ ಶೋಷಣೆಯ ಬಗ್ಗೆ ಮಾತ್ರವಲ್ಲ. ಭಾರತದಲ್ಲಿನ ಒಟ್ಟು ಪ್ರಕರಣಗಳಲ್ಲಿ ಸುಮಾರು 40% ಲೈಂಗಿಕ ಶೋಷಣೆಗಾಗಿ, ಆದರೆ ಗಮನಾರ್ಹ 23% ಬಲವಂತದ ದುಡಿಮೆಗಾಗಿ ಎಂದು ಡೇಟಾ ತೋರಿಸುತ್ತದೆ. ಸಂತ್ರಸ್ತರನ್ನು ಮನೆಗಳಲ್ಲಿ, ಹೊಲಗಳಲ್ಲಿ ಅಥವಾ ಸಣ್ಣ ಅನಿಯಂತ್ರಿತ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲು ಮಾರಾಟ ಮಾಡಲಾಗುತ್ತದೆ, ಅವರ ಶ್ರಮವನ್ನು ಲಾಭಕ್ಕಾಗಿ ಕದಿಯಲಾಗುತ್ತದೆ. ಕಾರ್ಯತಂತ್ರವು ಹೊಂದಿಕೊಳ್ಳಬಲ್ಲದು, ಆದರೆ ಫಲಿತಾಂಶವು ಯಾವಾಗಲೂ ಒಂದೇ ಆಗಿರುತ್ತದೆ, ಒಬ್ಬ ಮನುಷ್ಯನನ್ನು ವಸ್ತುವನ್ನಾಗಿ ಮಾಡಲಾಗುತ್ತದೆ. ಭಾಗ ಸಿ. ವ್ಯವಸ್ಥಿತ ವೈಫಲ್ಯ. ಇದು ನಮ್ಮನ್ನು ಅತ್ಯಂತ ಗೊಂದಲದ ಪ್ರಶ್ನೆಗೆ ತರುತ್ತದೆ. ಈ ವ್ಯವಸ್ಥೆಯು ಇದನ್ನು ತಡೆಯಲು ಏಕೆ ವಿಫಲವಾಗುತ್ತಿದೆ? ಮಾನವೀಯತೆಯನ್ನು ಮಾರಾಟ ಮಾಡಿ ನಡೆಯುವ ಒಂದು ಉದ್ಯಮವು ಇಷ್ಟು ಬಹಿರಂಗವಾಗಿ ಹೇಗೆ ಕಾರ್ಯನಿರ್ವಹಿಸಲು ಸಾಧ್ಯ? ದೋಷಪೂರಿತ ತನಿಖೆಗಳು ಮತ್ತು ಕಡಿಮೆ ನ್ಯಾಯವನ್ನು ನೀಡುವ ನ್ಯಾಯಾಂಗ ವ್ಯವಸ್ಥೆಯ ವಿನಾಶಕಾರಿ ಸಂಯೋಜನೆಯಲ್ಲಿ ಉತ್ತರ ಅಡಗಿದೆ. ವರದಿಗಳ ಪ್ರಕಾರ ಭಾರತದಲ್ಲಿ ಮಾನವ ಕಳ್ಳಸಾಗಣೆ ಪ್ರಕರಣಗಳಲ್ಲಿ ಖುಲಾಸೆ ಪ್ರಮಾಣವು ದಿಗ್ಭ್ರಮೆಗೊಳಿಸುವ 89% ಆಗಿದೆ. ಕೇರಳದಲ್ಲಿ ಸಂಖ್ಯೆಗಳು ಅಷ್ಟೇ ನಿರಾಶಾದಾಯಕವಾಗಿವೆ. ವರದಿಗಳ ಪ್ರಕಾರ ಇತ್ತೀಚಿನ ವರ್ಷವೊಂದರಲ್ಲಿ ವರದಿಯಾದ 201 ಪ್ರಕರಣಗಳಲ್ಲಿ ಕೇವಲ ಒಂದು ಶಿಕ್ಷೆಯಾಗಿತ್ತು. ಕೇವಲ ಒಂದು. ಈ ವಿಷಯದ ಬಗ್ಗೆ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡಿದ ನಿವೃತ್ತ ಡಿಜಿಪಿ PM ನಾಯರ್ ಅವರಂತಹ ತಜ್ಞರು ಸಮಸ್ಯೆಯು ತನಿಖೆಯಿಂದಲೇ ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತಾರೆ. ಪೊಲೀಸ್ ತನಿಖೆಗಳು ಸಾಮಾನ್ಯವಾಗಿ ಸಂತ್ರಸ್ತರು ಪತ್ತೆಯಾದ ಸ್ಥಳದ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತವೆ. ಅವರು ಮೂಲದವರೆಗೆ, ಸಾಗಣೆ ಮಾರ್ಗಗಳವರೆಗೆ ಅಥವಾ ಇಡೀ ಜಾಲವನ್ನು ನಡೆಸುತ್ತಿರುವ ಸೂತ್ರಧಾರರವರೆಗೆ ವಿರಳವಾಗಿ ತಲುಪುತ್ತಾರೆ. ಇದು ಮಳೆಯ ಹನಿಯನ್ನು ಹಿಡಿದು, ಆದರೆ ಆ ಹನಿ ಎಲ್ಲಿಂದ ಬರುತ್ತಿದೆಯೋ ಆ ಇಡೀ ಮೋಡವನ್ನೇ ಕಡೆಗಣಿಸಿದಂತೆ. ಪರಿಣಾಮವಾಗಿ ಕಿಂಗ್ಪಿನ್ಗಳು ಹಾಗೆಯೇ ಉಳಿಯುತ್ತಾರೆ, ಹೆಚ್ಚಿನ ಸಂತ್ರಸ್ತರನ್ನು ನೇಮಿಸಿಕೊಳ್ಳಲು ಸಿದ್ಧರಾಗಿರುತ್ತಾರೆ. ಕಳ್ಳಸಾಗಣೆಗಾಗಿ ಒಂದು ಬಲವಾದ, ನಿರ್ದಿಷ್ಟ ಪ್ರಕರಣವನ್ನು ನಿರ್ಮಿಸುವ ಬದಲು ಆರೋಪವು ಇತರ ಅಪರಾಧಗಳ ಜೊತೆ ಒಂದು ಸೇರ್ಪಡೆಯಾಗುತ್ತದೆ, ಮನವಿಯ ಚೌಕಾಸಿಯ ಸಮಯದಲ್ಲಿ ಸುಲಭವಾಗಿ ಕೈಬಿಡಲ್ಪಡುತ್ತದೆ. ಇದು ಕಳ್ಳಸಾಗಣೆಯ ಅಪರಾಧಕ್ಕೆ ಅರ್ಥಪೂರ್ಣ ಶಿಕ್ಷೆಗಳಿಗೆ ಕಾರಣವಾಗದೆ ಕೇವಲ ಅಂಕಿಅಂಶಗಳನ್ನು ಹೆಚ್ಚಿಸುತ್ತದೆ. ಈ ವ್ಯವಸ್ಥಿತ ನಿರಾಸಕ್ತಿಯು ಶಿಕ್ಷೆಯ ಭಯವಿಲ್ಲದ ವಾತಾವರಣವನ್ನು ಸೃಷ್ಟಿಸಿದೆ. 2022 ಮತ್ತು 2023ರಲ್ಲಿ ಕೇರಳದಲ್ಲಿ ಕಳ್ಳಸಾಗಣೆಗಾಗಿ ಒಟ್ಟು 415 ಜನರನ್ನು ಬಂಧಿಸಲಾಯಿತು. ಆದರೆ ಇಷ್ಟು ಕಡಿಮೆ ಶಿಕ್ಷೆಯ ಪ್ರಮಾಣದೊಂದಿಗೆ ಕಳ್ಳಸಾಗಾಣಿಕೆದಾರರಿಗೆ ತಾವು ಸುಲಭವಾಗಿ ಪಾರಾಗಬಹುದು ಎಂದು ತಿಳಿದಿದೆ. ಭಾಗ 3. ಹೋರಾಟ. ಈ ಕರಾಳ ಚಿತ್ರಣದ ನಡುವೆಯೂ ಭರವಸೆಯ ಕಿರಣಗಳು ಸಂಪೂರ್ಣವಾಗಿ ಮಾಯವಾಗಿಲ್ಲ. ಈ ಯಂತ್ರದ ವಿರುದ್ಧ ಹೋರಾಡಲು ನಿಂತಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿವೆ.
ಕೇರಳದಾದ್ಯಂತ ಜಿಲ್ಲೆಗಳಲ್ಲಿ ಮಾನವ ಕಳ್ಳಸಾಗಣೆ ವಿರೋಧಿ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಅವುಗಳ ಪರಿಣಾಮಕಾರಿತ್ವವು ಚರ್ಚಾಸ್ಪದವಾಗಿದ್ದರೂ ಅವುಗಳ ಉಪಸ್ಥಿತಿಯು ಪ್ರಕರಣಗಳ ನೋಂದಣಿಯನ್ನು ಹೆಚ್ಚಿಸಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಸಂತ್ರಸ್ತ ಕೇಂದ್ರಿತ ರಕ್ಷಣಾ ಕಾರ್ಯಾಚರಣೆಗಳಿಗೆ ಕಾರಣವಾಗಿದೆ. ಆದರೆ ಈ ಘಟಕಗಳಲ್ಲಿ ಹೆಚ್ಚಿನವು ಕಡಿಮೆ ಅನುದಾನ, ಸಿಬ್ಬಂದಿ ಕೊರತೆ ಮತ್ತು ತರಬೇತಿಯ ಅಭಾವದಿಂದ ಬಳಲುತ್ತಿವೆ. ಅವುಗಳು ಕೆಡವಬೇಕಾದ ವಿಶಾಲವಾದ, ಗಡಿಯಾಚೆಗಿನ ಜಾಲಗಳೊಂದಿಗೆ ಸರಿಸಾಟಿಯಾಗಿ ನಿಲ್ಲಲು ಹೆಣಗಾಡುತ್ತಿವೆ. ಇದೇ ಸಮಯದಲ್ಲಿ ಪ್ರಜ್ವಲಾದಂತಹ ಸರ್ಕಾರೇತರ ಸಂಸ್ಥೆಗಳು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿವೆ. ಅವರು ಕೇವಲ ಸಂತ್ರಸ್ತರನ್ನು ರಕ್ಷಿಸುವುದಲ್ಲದೆ ಬದುಕುಳಿದವರನ್ನು ಸಬಲೀಕರಣಗೊಳಿಸಲು ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಬಡಗಿತನ, ವೆಲ್ಡಿಂಗ್ ಮತ್ತು ಇತರ ವೃತ್ತಿಪರ ಕೌಶಲ್ಯಗಳನ್ನು ಒದಗಿಸಿ ಅವರು ತಮ್ಮ ಜೀವನವನ್ನು ಪುನರ್ನಿರ್ಮಿಸಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. 2018ರಲ್ಲಿ ಪ್ರಜ್ವಲಾದಿಂದ ತರಬೇತಿ ಪಡೆದ 20 ಬದುಕುಳಿದವರ ಗುಂಪು ವಿನಾಶಕಾರಿ ಪ್ರವಾಹದ ನಂತರ ಮನೆಗಳನ್ನು ಪುನರ್ನಿರ್ಮಿಸಲು ಸಹಾಯ ಮಾಡಲು ಕೇರಳಕ್ಕೆ ಹೋಯಿತು. ಇದು ಅವರ ಸ್ಥಿತಿಸ್ಥಾಪಕತ್ವ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ಬಯಕೆಯ ಪ್ರಬಲ ಸಂಕೇತವಾಗಿತ್ತು. ದಿನಕ್ಕೆ 12 ಗಂಟೆಗಳಿಗಿಂತ ಹೆಚ್ಚು ಕಾಲ ಕೆಲಸ ಮಾಡಿದ ಒಬ್ಬ ಬದುಕುಳಿದವಳು, ನಾನು ಇಲ್ಲಿ ಬಂದು ಸಹಾಯ ಮಾಡಲು ಸಾಧ್ಯವಾಗುತ್ತಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಹೇಳಿದಳು. ಆದರೆ ಈ ಪ್ರಯತ್ನಗಳು ಸಾಕಾಗುವುದಿಲ್ಲ. ನಿಜವಾದ ಬದಲಾವಣೆಗೆ ಸಮುದಾಯದ ಜಾಗೃತಿ ಮತ್ತು ಭಾಗವಹಿಸುವಿಕೆ ಅತ್ಯಗತ್ಯ. ಜನರು ತಮ್ಮ ಸುತ್ತಮುತ್ತಲಿನ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು, ಅನುಮಾನಾಸ್ಪದ ಚಟುವಟಿಕೆಗಳನ್ನು ವರದಿ ಮಾಡಬೇಕು ಮತ್ತು ಸುಳ್ಳು ಭರವಸೆಗಳ ಅಪಾಯಗಳ ಬಗ್ಗೆ ತಮ್ಮ ಸಮುದಾಯಗಳಲ್ಲಿ ಶಿಕ್ಷಣ ನೀಡಬೇಕು. ಹೋರಾಟವು ಕೇವಲ ಪೊಲೀಸ್ ಅಥವಾ ಎನ್ಜಿಒಗಳದ್ದಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಭಾಗ 4 ತೀರ್ಮಾನ. ಹಾಗಾದರೆ ನಾವು ಈ ಕಟು ವಿರೋಧಾಭಾಸದೊಂದಿಗೆ ಉಳಿದಿದ್ದೇವೆ. ತನ್ನನ್ನು ತಾನು ಸ್ವರ್ಗವೆಂದು ಬಿಂಬಿಸಿಕೊಳ್ಳುವ ರಾಜ್ಯ, ಆದರೆ ಅದರ ಗಡಿಯೊಳಗೆ ಮಾನವ ಜೀವಗಳ ಭೀಕರ ವ್ಯಾಪಾರವು ಪ್ರವರ್ಧಮಾನಕ್ಕೆ ಬರುತ್ತಿದೆ. ಅಧಿಕೃತ ಸಂಖ್ಯೆ 2 ವರ್ಷಗಳಲ್ಲಿ 519 ಸಂತ್ರಸ್ತರು, ಆದರೆ ತಜ್ಞರು ಇದು ಕೇವಲ ಮೇಲ್ನೋಟದ ಅಂಕಿಅಂಶವೆಂದು ಒಪ್ಪುತ್ತಾರೆ. ಇನ್ನೂ ಅನೇಕ ಪ್ರಕರಣಗಳು ವರದಿಯಾಗದೆ ಕತ್ತಲೆಯಲ್ಲಿಯೇ ಉಳಿದಿವೆ. ದೇವರ ಸ್ವಂತ ನಾಡಿನ ಕಥೆಯು ಕೇವಲ ಸೌಂದರ್ಯದ್ದಲ್ಲ, ಬದಲಿಗೆ ವ್ಯವಸ್ಥಿತ ನಿರಾಸಕ್ತಿಯ ಕಥೆಯಾಗಿದೆ. ಇಲ್ಲಿ ತನಿಖೆಗಳು ಸಾಂದರ್ಭಿಕವಾಗಿರುತ್ತವೆ, ನ್ಯಾಯವು ಅಪರೂಪವಾಗಿರುತ್ತದೆ ಮತ್ತು ಅತ್ಯಂತ ದುರ್ಬಲರನ್ನು ಬಿಸಾಡಬಹುದಾದ ವಸ್ತುಗಳಂತೆ ಪರಿಗಣಿಸಲಾಗುತ್ತದೆ. ಕೇರಳದ ಪೋಸ್ಟ್ ಕಾರ್ಡ್ ಚಿತ್ರಣವು ಒಂದು ಬಹಳ ಆಳವಾದ, ನೋವಿನ ಸತ್ಯವನ್ನು ಮರೆಮಾಡುತ್ತಿದೆ. ಜನರ ಸ್ವಾತಂತ್ರ್ಯ, ಅವರ ಬಾಲ್ಯ ಮತ್ತು ಅವರ ಜೀವಗಳನ್ನು ಬಲಿ ತೆಗೆದುಕೊಳ್ಳುವ ಸತ್ಯವದು. ನ್ಯಾಯಾಂಗ ವ್ಯವಸ್ಥೆಯು ಕೇವಲ ಒಂದು ಪ್ರಕರಣದಲ್ಲಿ ಶಿಕ್ಷೆ ವಿಧಿಸಿದಾಗ ಉಳಿದ ಪ್ರಕರಣಗಳ ಸತ್ಯವು 89% ಖುಲಾಸೆ ಪ್ರಮಾಣದ ಭಾರದಡಿಯಲ್ಲಿ ಸಮಾಧಿಯಾಗಿದೆಯೇ? ಈ ಅನ್ಯಾಯದ ವಿರುದ್ಧ ಹೋರಾಡಲು ಇರುವ ಏಕೈಕ ಮಾರ್ಗವೆಂದರೆ ಅದನ್ನು ಬೆಳಕಿಗೆ ತರುವುದು. ಮೊದಲ ಹೆಜ್ಜೆ ಜಾಗೃತಿ. ಈ ಕಥೆಯನ್ನು ನೋಡುವುದು, ತಿಳಿಯುವುದು ಮತ್ತು ಹಂಚಿಕೊಳ್ಳುವುದು ಈ 519 ಸಂತ್ರಸ್ತರನ್ನು ಕೇವಲ ಒಂದು ಸಂಖ್ಯೆಯಾಗಿ ಉಳಿಯಲು ಬಿಡದಿರುವ ಒಂದು ನಿರಾಕರಣೆಯಾಗಿದೆ. ಇದು ಹೊಣೆಗಾರಿಕೆಗಾಗಿ ಒಂದು ಬೇಡಿಕೆಯಾಗಿದೆ, ಮತ್ತು ಇದು ಮನುಷ್ಯರನ್ನು ಕೊಳ್ಳುವ ಮತ್ತು ಮಾರಾಟ ಮಾಡುವ ಅಡಿಪಾಯದ ಮೇಲೆ ಸ್ವರ್ಗವನ್ನು ನಿರ್ಮಿಸಲಾಗುವುದಿಲ್ಲ ಎಂಬ ಸ್ಪಷ್ಟ ಘೋಷಣೆಯಾಗಿದೆ.